ಇಲ್ಲ, ಇದು ಶಿಕ್ಷಕರು ಶಾಲೆಯನ್ನು ಬಿಟ್ಟು ಹೊರಗಡೆ ಎಲ್ಲೂ ಕೂಡ ಹೋಗಬಾರ್ದು ಅನ್ನೋಂಥದ್ದನ್ನು ಈಗಾಗಲೇ ನಿನ್ನೆ ಜುಲೈನಲ್ಲೇ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ನಾವು ಕೂಡ ತರಬೇತಿನೇ ಮಾಡ್ತಾ ಇಲ್ಲ. ತರಬೇತಿ ಏನಿದ್ರು ಆನ್ಲೈನ್ ತರಬೇತಿ ಗೂಗಲ್ ಮೀಟ್ ಮಾಡಿ ಮಾಡ್ತಾ ಇದ್ವಿ ಹೊರತು ಶನಿವಾರ ಆಫ್ಟರ್ ದ ಕ್ಲಾಸ್ ಅವರ್ಸು ಶಾಲೆ ಆದ ನಂತರ ಮೀಟಿಂಗ್ ಮಾಡಿದ್ದೀವಿ ಹೊರತು ಶಾಲಾ ಅವಧಿನಲ್ಲಿ ಮೀಟಿಂಗ್ ಕೂಡ ತರಬೇತಿ ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ವೇಳೆ ಏನಾದರೂ ತುಂಬ ಅನಿವಾರ್ಯ ಕಾರಣದಿಂದ ಶಿಕ್ಷಕರು ಅಥವಾ ಮುಖ್ಯ ಶಿಕ್ಷಕರು ಹೋಗಬೇಕು ಅಂದ್ರೂ ಚಲನವಲನ ಇದೆ. ಆ ಚಲನವಲನ ಈ ಬಗ್ಗೆ ನನಗೆ ಗಮನಕ್ಕೆ ಬಂದಿರಲಿಲ್ಲ. ಈಗ ನನ್ನ ಗಮನಕ್ಕೆ ಬಂದಿದೆ ತಮ್ಮಿಂದ. ಸೊ ಈ ಕೂಡಲೇ ನಾನು CRP ನಾಗೇಶ್ ಅನ್ನೋರಿಗೆ ನಾನು ಫೋನ್ ಮಾಡಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಲೆಟ್ರ್ ಕೊಟ್ಟಿದ್ದೀವಿ, ಅವರಿಂದ ಕ್ರಮ ಆಗ್ತಾ ಇಲ್ಲ ಅಂತ ಹೇಳಿದರು. ಹಾಗಾಗಿ ಈಗ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಗೂ ಕೂಡ ಅವರಿಂದ ಫೋನ್ ನಂಬರ್ ತೊಗೊಂಡು ನಾನು ಮಾತಾಡ್ತೇನೆ. BOರ್ಗೂ ಕೂಡ ಈಗ ಮಾತಾಡಿದ್ದೀನಿ. BOರು ಕೂಡ ಈ ದಿನದಲ್ಲೇ ನಾನು ಇವತ್ತು ಸಂಜೆ ಒಳಗಡೆ ಒಂದು ಹಂತಕ್ಕೆ ನಾನು ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾಳೆ ನಾಡದೊಳಗಡೆ ಈ ಸಮಸ್ಯೆ ಬಗೆಹರಿತೆ. ನಿಮ್ಮ ಈ ಒಂದು ಸಮಸ್ಯೆನ ಇದನ್ನು ಹೈಲೈಟ್ ಮಾಡಿರೋದು ತುಂಬ ಒಳ್ಳೆಯದು. ಏಕೆಂದರೆ ಮಕ್ಕಳ ಸುರಕ್ಷತೆಗೆ ಪೂರಕವಾಗಿ ನಾವು ಕೆಲಸ ಮಾಡಬೇಕು. ಇಲಾಖೆನೂ ಮಕ್ಕಳ ಸುರಕ್ಷತೆಗೆ ಅನುಗುಣವಾದಂತಹ ಮಾರ್ಗಸೂಚಿನೇ ಹೊರಡಿದೆ. ಅದರಲ್ಲಿ ಇದು ಕೂಡ ಸೇರಿದೆ. ಒಣಗಿದ ಮರಗಳನ್ನು ತೆರವುಗೊಳಿಸಿನಲ್ಲಿ ಪಾಚಿ ಕಟ್ಟಿಕೊಂಡು ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು. ಎಲೆ ಇದ್ದರೆ ತೆಗೆದು ಆಗಿಂದಾಗೇನೆ ಕ್ಲೀನ್ ಮಾಡಬೇಕು. ಮತ್ತು ಶಾಲಾ ಆವರಣದಲ್ಲಿ ಲೈಟ್ ಕಂಬ ಅಥವಾ ವಿದ್ಯುತ್ ಲೈನ್ ಏನಾದರೂ ಇದ್ದರೆ ಅದನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡಬೇಕು. ಶಾಲೆಯಲ್ಲಿ ಸ್ವಿಚ್ ಬೋರ್ಡು ಇವೆಲ್ಲ ಏನಿದ್ರೆ ಅದನ್ನು ಕಾಲಕ್ಕೆ ದುರಸ್ತಿ ಮಾಡಬೇಕು. ನೀರಿನ ಸಂಪು ಟ್ಯಾಂಕು ಇವುಗಳನ್ನು ನಿಗಾ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತ ಹೇಳಿದೆ. ಮಗು ನಮ್ಮ ಶಾಲೆ ಕಾಂಪೌಂಡಿನ ಒಳಗಡೆ ಬಂದರೆ ಅದು ನಮ್ಮ ಮಗು, ನಮ್ಮ ಜವಾಬ್ದಾರಿ. ಶಿಕ್ಷಕರು ಅದರ ಸುರಕ್ಷತೆಯನ್ನು ನೋಡ್ಕೊಳ್ಳೋಂಥದ್ದು ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಅದನ್ನೆಲ್ಲನೂ ನಾವು ಮನವರಿಕೆ ಮಾಡಿದ್ದೀವಿ. ಇದು ಸೋಮವಾರದೂ ಕೂಡ 1 or 2 ಡೇಸಲ್ಲಿ ಅದನ್ನು ಖಂಡಿತ ಇತ್ಯರ್ಥ ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.